ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನದ ಸ್ಫೋಟ ಭುಗಿಲೆದ್ದಿದೆ. ಒಂದ್ ಕಡೆ ಶಾಸಕರ ಮುನಿಸು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಸಿಟ್ಟು ಕೂಡ ಇದೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ ಈಗಾಗಲೇ ನಿಮಗೊಂದು ಕ್ಲೂ ಸಿಕ್ಕಿದೆ. ಡಿಕೆ ಸರ್ಕಾರದ ಈ ಸಂಪುಟದ ವಿರುದ್ಧ ಮಾಜಿ ಸಿಎಂ ಗರಂ ಆಗಿದ್ದಾರೆ. 2.0 ಅಂತ ನಾವು ರೆಫರೆನ್ಸಿಗೆ ಹೇಳ್ತಾ ಇದ್ದೀವಿ. ಹೈಕಮಾಂಡ್ಗೆ ಬಿಸಿ ಮುಟ್ಟಿಸೋಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮುಂದಾಗಿದ್ದಾರೆ ಅನ್ನೋದು ಸದ್ಯದ ಟಾಪ್ ಸ್ಟೋರಿ. ಹೈಕಮಾಂಡ್ಗೆ ತಿರುಗೇಟ್ ಕೊಡೋಕೆನಾದ್ರೂ ಮುಂದಾಗ್ತಾರಾ? ಬೇಡಿಕೆ ಈಡೇರಿಸಲು ಬಿಗಿಪಟ್ಟು ಹಿಡಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಂದು ವೇಳೆ ಬೇಡಿಕೆ ಈಡೇರದೆ ಹೋದ್ರೆ ಸಿದ್ದರಾಮಯ್ಯ ರೆಬಲ್ ಆಗ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರೆಬಲ್ ಆಗ್ತಾರೆ ಅನ್ನೋದು ಸದ್ಯದ ಮಾಹಿತಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಈ ಮೂಲಕ ಸ್ಫೋಟಗೊಂಡಿದೆ. ಒಂದ್ ಕಡೆ ಶಾಸಕರ ಮುನಿಸು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಸಿಟ್ಟು. ಅಂದ್ರೆ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ ಅಭಿ, ಓಕೆ, ಕೇಳಿಸ್ತಾ ಇಲ್ಲ? ಓಕೆ, ಸಂಪುಟ ರಗಳೆ ಖಾತೆ ಹಂಚಿದ್ರೂ ಕಷ್ಟ, ಹಂಚದೇ ಇದ್ರೂ ಕೂಡ ಕಷ್ಟ ಅನ್ನೋದು ಈಗ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿರುವಂಥ ಸಮಾಚಾರ, ಹೌದಾ? ಆದರೆ ಏನು ಮಾಡ್ತಾರೆ ಈಗ? ಹೊಸ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಮಾಜಿ ಮುಖ್ಯಮಂತ್ರಿಗಳು ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವ ಒಂದು ಪಟ್ಟವನ್ನು ಅಲಂಕರಿಸಿದಂತಹ ಸಿದ್ದರಾಮಯ್ಯನವರು, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂದರೆ ಏನು, ಅಹಿಂದ ನಾಯಕ ಅನ್ನುವ ಖ್ಯಾತಿ ಇದೆ ಮತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿ ಆಗಿರುವಾಗ ಅವರ ಜೊತೆ ತುಂಬ ಚೆನ್ನಾಗಿರ್ಬೇಕಾಗತ್ತೆ. ಅವರೇನಾದರೂ ಮುನಿಸ್ಕೊಂಡ್ರೆ, ಅವರೇನಾದರೂ ಬಂಡೆದ್ರೆ ನಿಜಕ್ಕೂ ಕೂಡ ಅದು ಕಾಂಗ್ರೆಸ್ ಬುಡಕ್ಕೆ ಕೂಡ ಪೆಟ್ಟಾಗುವಂಥ ಸಾಧ್ಯತೆಗಳಿರುತ್ತವೆ. ಎಸ್, ಹೀಗಿರುವಾಗ ಸಿದ್ದರಾಮಯ್ಯನವರು ಹೇಳಿದಂತೆ ಎಲ್ಲವೂ ಸರಿಯಾಗಿ ಹೋಗ್ತಾ ಇಲ್ಲ. ಎಸ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗ್ರಾಫಿಕ್ಸ್ ಪಾಯಿಂಟ್ ನೋಡ್ತಾ ಹೋಗೋಣ. ಎಸ್ 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 ಆಲ್ ಇಸ್ ಕ್ಲಿಯರ್, ಆಡಿಯೋ ಇಸ್ ಓಕೆ. ಎಸ್, ಡನ್, ಲೆಟ್ಸ್ ಮೂವ್ ಆನ್. ಓಕೆ, ಬೇಡಿಕೆ ಈಡೇರಿಸದೇ ಇದ್ರೆ ಏನಾಗ್ಬೋದು? ಕಲಾಪಕ್ಕೆ ಸಿದ್ದರಾಮಯ್ಯನವರು ಗೈರಾಗ್ಬೋದು. ಡಿ ಕೆ ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಗೈರಾಗ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಅ ಗುಡ್ ಮೆಸೇಜ್ ಫಾರ್ ದ ಕಾಂಗ್ರೆಸ್ ಗವರ್ಮೆಂಟ್. ಹೈಕಮಾಂಡ್ ಅಚಾತುರ್ಯದ ವಿರುದ್ಧ ಮಾಜಿ ಸಿಎಂ ಸಿಡಿದೆದ್ದಿದ್ದಾರೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಗುರುವಾರದಿಂದ ತಾನೇ ಆರಂಭವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮೊದಲ ಅಧಿವೇಶನ. ಗೊಂದಲ ಬಗೆಹರಿಯುವವರೆಗೂ ಪಕ್ಷದ ಚಟುವಟಿಕೆ ಮತ್ತು ಕಲಾಪಕ್ಕೆ ಗೈರಾಗೋದ್ರ ಮೂಲಕ ಅವರ ಅಸಮಾಧಾನವನ್ನು ಹೊರಹಾಕ್ಬೋದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಈಗ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಖಾತೆ ಹಂಚಿಕೆ ಭೇಟಿ ವೇಳೆ ಡಿ ಕೆ ಶಿಗೆ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ. ಯಾರು? ಸಿದ್ದರಾಮಯ್ಯನವರು. ಹೈಕಮಾಂಡ್ ನಿರ್ಧಾರದಿಂದ ಆಪ್ತರ ಸಿಟ್ಟಿಗೆ ಗುರಿಯಾದೆ ಅಂತ ತಮ್ಮ ಸಿಟ್ಟನ್ನು ಇಲ್ಲಿ ತೋರಿಸ್ಕೊಂಡಿದ್ದಾರೆ. ನನ್ನ ಜೊತೆಗಿದ್ದವರು ಸಿಟ್ಟಾಗಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೇಳ್ಕೊಂಡಿದ್ದಾರೆ. ಗೊಂದಲ ಬಗೆಹರಿಸಿ, ಇಲ್ಲವೇ ಅವ್ರ ದಾರಿ ಅವ್ರು ನೋಡ್ಕೊಳ್ತಾರೆ ಅಂತ ಒಂದು ಬೆದರಿಕೆಯ ತಂತ್ರ ಇದ್ದಂಗೆ ಕಾಣ್ತಾ ಇದೆ. ಬೇಡಿಕೆ ಈಡೇರಿಸದೇ ಇದ್ರೆ ಕಲಾಪಕ್ಕೆ ಸಿದ್ದು ಗೈರಾಗ್ತಾರೆ. ಡಿ ಕೆ ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನಕ್ಕೆ ಸಿದ್ದರಾಮಯ್ಯನವರು ಗೈರಾಗಬಹುದು. ಎಸ್, ಅಂದರೆ ಈಗ ಸಿದ್ದರಾಮಯ್ಯನವರು ಬಂಡೆದ್ರಾಮಯ್ಯ ಆಗ್ತಾರಾ? ಅವರೇನಾದರೂ ಬಂಡೆದ್ರೆ ಖಂಡಿತವಾಗ್ಲೂ ಬಂಡೆ ಕೂಡ ಅಲಗಾಡಬಹುದು. ಟಗರು ಗುಟ್ರ ಹಾಕಿದ್ರೆ ಹೈಕಮಾಂಡ್ ಕೂಡ ಗಡಗಡ ಅಂತ ನಡಗಬೇಕಾಗಬಹುದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಶಕ್ತಿ ಅಂತ ಈಗಾಗಲೇ ರುಜುವಾತಾಗಿದೆ. 2 ಬಾರಿ ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರದಲ್ಲಿ ಏನೆಲ್ಲ ವರ್ಚಸ್ಸನ್ನು ಗಳಿಸ್ಕೊಳ್ಬೇಕೋ ಅದೆಲ್ಲವನ್ನು ಗಳಿಸ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಮತ್ತಷ್ಟು ಕ್ಯೂರಿಯಾಸಿಟಿಯನ್ನು ಮೂಡಿಸಿದೆ.